ಮೊದಲ ಊರಾಗಿನ ರೋಡ್ ರಿಪೇರ್ ಮಾಡ್ತೇಳಿ ಅವ್ರಿಗೆ ಇಟ್ಟು ರೀತಿಯಾಗಿ ಬಿದ್ದವು. ಈಗ ವರ್ಷಕ್ಕೊಮ್ಮೆ ನಾಟಕ ಮಾಡ್ತಾರೆ, ಬರ್ತಾರೆ, ಕಿತ್ತಾರೆ. ಇದೇ ಆದ್ರೆ ಹೆಂಗ್ರಿ ಇದು ಬದುಕಬೇಕಾಗಿ ನಾವು ಇದು ಈಗ ಒಟ್ಟರಿಗೆ ಇಸಾ ಕೊಟ್ಟು ಸಾಯ್ಬಿಡೋದ್ರಿ ನಮಗೆ. 40% ಸಲುವಾಗಿ ಮಾಡ್ಯಾರ ಅದು ಈಗ CMCದವ್ರು ಬಂದು ಕಾರ್ಪೊರೇಷನ್ದವ್ರು ಬಂದು ಎಲ್ಲ ಕಿತ್ಕೊಳ್ಳಕತ್ತಾರ. ಅದು ಏನು ಮೊದಲು ಏನು ನೋಟಿಸ್ ಕೊಟ್ಟಿಲ್ಲ, ಏನಿಲ್ಲ. स्वागत है आपका बी न्यूज़ नेशन में। मैं हूं आबिद हुसैन शेख और ख़बरों के लिए देखते रहिए बी न्यूज़ नेशन। आरटीओ ऑफिस के सामने हटाया गया अतिक्रमण। बीजापुर आरटीओ ऑफिस के आसपास दुकानों पर आज सुबह सवेरे बीजापुर महानगर पालिका कमिश्नर के नेतृत्व में कार्याचरण करते हुए बुलडोज़र चलाया गया। कई सालों से अपना कारोबार चलाकर रोजी रोटी कमाने वाले इन कच्चे दुकान मालिकों का कहना है कि अब हम कहां जाएं, जिंदगी जीने का सहारा ही टूट गया, बताया है कब्जेदारों ने। इससे पहले भी इसी जगह पर चला था महानगर पालिका का बुलडोज़र। ಎಲ್ಲ ದುಡ್ಕೊಂಡು ತಿನ್ನೋರು ಜನ ಇಲ್ಲಿ ಬಾಗಲಕೋಟೆ ರೋಡ್ಗೆ ದುಡ್ಕೊಂಡು ತಿನ್ನೋರು ಜನ ಅದು 20-30 ಟ್ರ್ಯಾಕ್ಟರ್ ಹಾಕಿ ಸ್ವಂತ ಖರ್ಚು ಮಾಡಿ ಅದು ಖಂಡಕ್ಕೆ ಮುಚ್ಚಿಸಿ ಅವರು ಅಂಗಡಿ ತಂತಾನೆ ಅಂಗಡಿ ಒಂದು 10 ಫುಟ್ಲಿಂದ ಅಂಗಡಿ ಕಟ್ಕೊಂಡು ಅವರು ಒಟ್ಟಿಪಾಡು ಸಲುವಾಗಿ ಮಾಡ್ಯಾರ ಅದು ಈಗ CMCದವ್ರು ಬಂದು ಈ ಕಾರ್ಪೊರೇಷನ್ದವ್ರು ಬಂದು ಎಲ್ಲ ಕಿತ್ಕೊಳ್ಳಕತ್ತಾರ. ಅದು ಏನು ಮೊದಲು ಏನು ನೋಟಿಸ್ ಕೊಟ್ಟಿಲ್ಲ, ಏನಿಲ್ಲ. ಒಂದು ದಿವಸ ಮುಂಚೆ ಬಂದು ಹೇಳಿದ್ರೆ ಅಷ್ಟೇ, ಬಾಯಿಲೆ ಹೇಳಿದಷ್ಟೇ. ಹೇಳಿದ ಕೂಡಲೇ ಮತ್ತು ಮುಂಜಾನೆ 6 ಗಂಟೆಗೆ ಬಂದು ಎಲ್ಲ ಕಿತ್ಕೊಳ್ಳೋದು ತಯಾರಿ ಮಾಡ್ಯಾರ ಅವರು. ಏನು ಇದ್ರ ಬಗ್ಗೆ ಬಡವ್ರ ಬಗ್ಗೆ ಏನು ಚಿಂತೆ ಮಾಡೋಂಗಿಲ್ಲ, ಏನಿಲ್ಲ. ಅವ್ರು ಇದು ಕಿತ್ಕೊಂಡು ಅವ್ರಿಗೆ ಏನು ಉಪಯೋಗ, ಏನು ಜನರಿಗೆ ಏನು ತೊಂದರೆ ಇಲ್ಲ, ಪ್ರಾಬ್ಲಮ್ ಇಲ್ಲ. ಜನರಿಗೆ ಅದು ಜನರಿಗೆ ಅನುಕೂಲ ಆಗ್ತಿದೆ. ಅದು ನಾಷ್ಟಾ ಪಾನಿ ಅದು RTO ಆಫೀಸ್ ಇಲ್ಲಿ ಪಕ್ಕದಲ್ಲಿ ಸಮೀಪ ಇರೋದ ಕಾರಣದಿಂದ ಅದು ಅಂಗಡಿ ಹಾಕ್ಯಾರ. ಒಂದು 200-300 ಅದು ಬಂದು ಒಂದು ಅಂಗಡಿಗೆ 3-4 ಜನ ಅವರು ಒಟ್ಟಿ ಮಾಡಿ ಹ್ಯಾಂಗೆ ಆಗ್ತಿದೆ. ಈಗ ಪ್ರಪಂಚ ಹ್ಯಾಂಗೆ ನಡೆಸಬೇಕು, ಅವ್ರಿಗೆ ದುಡಕ್ ಮಾಡ್ಬೇಕಲ್ರಿ. ದುಡ್ಕೊಂಡು ತಿನ್ಲಾಕ ಸರ್ಕಾರನೂ ಕೊಡೋಂಗಿಲ್ಲ, ಏನಿಲ್ಲ. ಕಮಿಷನರ್ ಅವರು ತನ್ನ ಮನಸ್ಸಾಗ ಬಂದಾಗ ಇದು ಮಾಡ್ತಾರೆ. ಅದು ಹ್ಯಾಂಗೆ ರೀ? ಜನರ ಬಗ್ಗೆ ಸ್ವಲ್ಪ ಆದರೂ ಯೋಚನೆ ಮಾಡಬೇಕಲ್ಲ ಅವರು. ಇಲ್ಲ ಬೇಡಪ್ಪ, ಇದು ನಿಮಗೆ ಸ್ಮಾರ್ಟ್ ಸಿಟಿ ಮಾಡೋದೈತಿ ಅಂದ್ರೆ ಇದು ಸ್ಮಾರ್ಟ್ ಸಿಟಿ ಮಾಡ್ಲಿಕ್ಕೆ ಒಂದು ಕಾಂಪ್ಲೆಕ್ಸ್ ಆದರೆ ಕಟ್ಸಿ, ಈಚೆ ಕಡೆ ಒಂದು 15, ಆಚೆ ಕಡೆ ಒಂದು 10 ಕಟ್ಸಿ ಅದು ಕೊಟ್ಟಿದ್ರೆ ಅದು ಬಾಡಿಗೆ ನಿಮಗೆ ಬರ್ತೈತಿ, ರೆವೆನ್ಯೂ ಬರ್ತೈತಿ ನಿಮಗೆ. ಅವ್ರದ್ದು ಪ್ರಾಬ್ಲಮ್ ಸಾಲ್ವ್ ಆಗ್ತೈತಿ, ನಿಮ್ಮದು ಪ್ರಾಬ್ಲಮ್ ಸಾಲ್ವ್ ಆಗ್ತೈತಿ. ಅದು ಹೋಗಿ ಮೊನ್ನೆ ಹೇಳಿವಿ, ಏನು ಅವರು ಮನಸ್ಸಿನಾಗ ತೊಗೊಂಡಿಲ್ಲ. ಅದು ಕಿತ್ಕೋಬೇಕಂತ ತಿಳಿದ ಮೇಲೆ ಅವರು ಸ್ವಂತ ಜನ ಏನೈತಿ ಇಲ್ಲಿ ಉದ್ಯೋಗ ಮಾಡೋದು, ಸಣ್ಣ ಪುಟ್ಟ ಉದ್ಯೋಗ. ನನ್ನ ಹೆಸರು ಮೊಹಮ್ಮದುಲ್ಲಾ ಬಂಡಾರಿ. ಏನು ರೀ 20-30 ವರ್ಷ ದಂಧೆ ಮಾಡ್ಕೋತ ಕೂತೇವೆ ಮಂತಿಲ್ಲ. ಬದುಕಬೇಕು ಹೆಂಗೆ ನಾವು ಹೇಳ್ರಿ? ಬದುಕೋದಾರೆ ಹೆಂಗೆ ಮಾಡ್ಬೇಕು? ಈಗ ಇಲ್ಲ ಈಗ ಒಟ್ಟರಿಗೆ ಇಸಾ ಕೊಟ್ಟು ಸಾಯ್ಬಿಡೋದ್ರಿ ನಮಗೆ. ಏನು ಮಾಡ್ಬೇಕು ನಮಗೆ? 20 ವರ್ಷ ದಂಧೆ ಮಾಡ್ಕೋತ ಈಗ ಗೌರ್ಮೆಂಟ್ ತುಂಬ್ಕೊಂಡಿದ್ದೆ 3-4 ಲಕ್ಷ ರೂಪಾಯಿ ಖರ್ಚು ಮಾಡಿವಿ ಇದಕ್ಕೆ ಹಿಂದೆ ತುಂಬಿಕೇಶನ್. ಅವ್ರ ಅಪ್ಪನ ಜಾಗ ಇದು ಯಾವ ಮುನ್ಸಿಪಾಲ್ಟಿಗೆ ಏನು ಸಂಬಂಧ ಬಿಡಲಿ, ತುಂಬಿಕೊಂಡಿದ್ದೆ ಅದ್ರ ಕೈಲಿ ರೊಕ್ಕ ಮಾಡೋಕ್ಕಿಂದ. ನಾವು ಮುನ್ಸಿಪಾಲ್ಟಿ ದಿನ 20-30 ನಮ್ಮ ಟ್ಯಾಕ್ಸ್ಗೆ ವರ್ಷ ಟ್ಯಾಕ್ಸ್ ಕಟ್ತೀವಿ, ಲೈಸೆನ್ಸ್ ಫೀ ಕಟ್ತೀವಿ. ಮತ್ತು ಏನು ಮತ್ತು ಇದು ಏನು ಗೌರ್ಮೆಂಟಿದ್ದು ಏನು ಉಪಯೋಗ ಇದೆ ನಮಗೆ ಹೇಳ್ರಿ? ಮೇ ಎಷ್ಟು ಬರೀ ಬೌಡ್ರದೇ ಅದಿದು ಶ್ರೀಮಂತ್ರಿ ಏನಾಗೋಲ್ಲ. ಬೌಡ್ರ್ ಬಣ್ಕೊಂಡು ಎಲ್ಲಿ ತಿನ್ಬೇಕು ಇದಕ್ಕೆ? ಎಷ್ಟು ವರ್ಷದಿಂದ ಇದೀರಿ ನೀವು? 20-25 ವರ್ಷ ಆಯ್ತು ರೀ ಇಲ್ಲೇ ಇದೇನು. ಇಲ್ಲಿ ನಿಮ್ಗೆ ಯಾರು ನೋಟಿಸ್ ಕೊಟ್ಟಿದ್ದೆ? ನಾವು ತುಂಬ್ಕೊಂಡಿದ್ದೇವೆ ರೀ. ಇದು ಮೊದಲು ಎಲ್ಲ ಇದು ಇತ್ತು ರೀ, ಇಲ್ಲಿ ಪೂಲ್ ಇತ್ತು ಎಲ್ಲ ಹಿಂದೆ ತುಂಬ್ಕೊಂಡೇವ್ರಿ. ಇದನ್ನು ಒಟ್ಟು 1 ಲಕ್ಷ 1.5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ಅವಾಗ. ಇದು ಯಾರು ತೆಗಾಕತ್ತಾರೆ? ಯಾವ ಮುನ್ಸಿಪಾಲ್ಟಿ ಇರ್ತಾರೆ, ಯಾರು ಇರ್ತಾರೆ ಅವ್ರು ಕೇಳೋಣ. ಇದ್ರೆ MLA ಆರ್ಡ್ರ್ ಬಂದ ಹೇಳ್ತಾರೆ, MLA ಹೋಗಿ ಕೇಳೋಣ. ಕೇಂದ್ರದಿಂದ ಬಂದಾರತ್ತೆ. ಇದೇ ನಾಟಕ ನಟಿಸ್ಯಾರ ಇವರು.
ಪ್ರಜಾಪ್ರಭುತ್ವದ ಆದ್ರೆ ಇದು ಎಲ್ಲರೂ ಬದುಕು ಬಾಳುವಂಥ ದೇಶ ಅದು ಇದು. ಒಬ್ಬರದ್ದು ಅಲ್ರಿ ಇದು, ಎಲ್ಲರೂ ಬದುಕಬೇಕಂತ ದೇಶ ಅದು ಇದು. ಮತ್ತು ಇಂಥದ್ರಾಗೆ ನಾವು ಬಡವರು ಆಯಷ್ಟು ಇರೋ ಬಡವರು ಅದ ಇದು ಭಾರತ ದೇಶದಾಗ. ಮತ್ತು ಅಂಥವ್ರ ಮ್ಯಾಗ ನೀವು ರಾಜಕಾರಣಿಗಳು ನೀವು ಹೊಟ್ಟೆ ಮ್ಯಾಗ ಕಾಲು ಕೊಟ್ಟು ನಾವು ಎಲ್ಲಿ ಹೋಗ್ಬೇಕು? ಏನು ಮಾಡಿದ್ದು ವರ್ಷ 4 ವರ್ಷಕ್ಕೆ 3 ವರ್ಷಕ್ಕೆ ಹಿಂಗೆ ಮಾಡ್ತಾರೆ. ಮತ್ತು ಒಂದು ಕೆಲಸ ಸುದ್ದಿ ಮಾಡಿಲ್ಲ ಇವರು. 2 ವರ್ಷ ಮಾಡ್ತಾರೆ, ಮತ್ತು ಹಿಂಗೆ ಮಾಡ್ತಾರೆ, ಮತ್ತು ಇದೇ ಮಾಡೋದು. ಬರೀ 25 ವರ್ಷ ಹಿಂಗೆ ನಡ್ತದೆ. ಬಂದ ಯಾವಾಗ ಮಾಡ್ತಾರೆ ಅವಾಗ ನಮ್ಮ 30-40 ಸಾವಿರ ರೂಪಾಯಿ ಖರ್ಚು ಅದ. ಏನು ಎಷ್ಟು ರೋಡ ಏನು ಅದ್ರಿ ಇದು ಏನು ಕಂಡಾಬಿಟ್ಟು ಏನು ಮಾಡೋರಿ? ಎಂಡ್ರ ತಗೊಂಡು ಮಕ್ಕಳು ಬಂದು ಮಾಡ್ಕೋತಾರೆ ಅಲ್ಲೇನು ರಾಜಕಾರಣಿಗಳು ರೋಡ್ ಮ್ಯಾಗ ಇದು ಜಾಗ ಮಾಡಿ ಏನು ಜಾಗ ನೋಡಿ ಎಟ್ಟದ ಇಟ್ಟು ಅಲ್ಲಿ ಮೊದಲ ಊರಾಗಿನ ರೋಡ್ ರಿಪೇರ್ ಮಾಡ್ತೇಳ್ರಿ ಅವ್ರಿಗೆ ಇಟ್ಟು ತ್ಯಾಗ ಬಿದ್ದಾವೆ. ಅಲ್ಲಿ ಮೀನಾಕ್ಷಿ ಚೌಕ್ನಾಗ ನೋಡ್ರಿ, ನಾವು ಡಿಲಿವರಿ ಹಾಕೋ ಆಟೋದಾಗ ಹೋದ್ರೆ ಅಂತಿಂತ ತ್ಯಾಗ ಬಿದ್ದಾವೆ. ಸ್ಮಾರ್ಟ್ ಸಿಟಿ ಮಾಡಕ್ಕೆ ಹೊಂಟಿರ್ತ. ಮೊದಲು ಸ್ಮಾರ್ಟ್ ಪಬ್ಲಿಕ್ ಸ್ಮಾರ್ಟ್ ಮಾಡ್ತೇಳಿ ಅವ್ರಿಗೆ ಆ ಸ್ಮಾರ್ಟ್ ಸಿಟಿ ಮೊದಲು ಪಬ್ಲಿಕ್ ಆಗ್ಬೇಕ್ರಿ. ಇದು ಪ್ರಜಾಪ್ರಭುತ್ವಗಳದ. ಇದು ಪಬ್ಲಿಕ್ ಆದಾಗ ಸ್ಮಾರ್ಟ್ ಆದ್ರೆ ಸಿಟಿ ತಾನೇ ಸ್ಮಾರ್ಟ್ ಹಾಕದ. ಪಬ್ಲಿಕ್ ಮೊದಲು ಆಗ್ಬೇಕು ರೀ. ರಿಚ್ ಆದಾಗ ಸಿಟಿ ತಾನೇ ಇದು ಹಾಕದ. ಅದು ಕಿಶಿಂದ ಬರೀ 5 ವರ್ಷಕ್ಕೆ ನಾಟಕ ಮಾಡ್ತಾರೆ, ಬರ್ತಾರೆ, ಕಿತ್ತಾರೆ. ಇದೇ ಆದ್ರೆ ಹೆಂಗ್ರಿ ಇದು ಬದುಕಬೇಕಾಗಿ ನಾವು ವರ್ಷ ಆಗಾರ 2 ವರ್ಷ ಆಗಿರ್ತಾರೆ, ಮತ್ತೆ ಕಿತ್ತಾಗಿ ಬರ್ತಾರೆ. ಮಾಡಿದ್ರೆ ಪೂರ ಮಾಡಲಿಲ್ಲಕಂದ್ರೆ ಆ ಕಡೆ ಕಳಿಸ್ಬಿಡತ್ತೆ ಹೇಳ್ರಿ. ಕಡೆ ತೋಟಪ್ಪ. और खबरों के लिए देखते रहिए बी न्यूज़ नेशन।